ಅಜಯ್ ಅಜಯ್ ಬಾರಜಿ ಒತ್ತಾಯ್ತು ಇನ್ನು ಏನ್ ಮಾಡ್ತಿದ್ಯಾ? ಅವಾಗ್ಲಿ ನಾನು ಕೂಗಾಡ್ತಿದ್ದೀನಿ ಒತ್ತಾಯ್ತ್ಕೊಂಡು ಬಾರಜಿ. ನನ್ನ ಫ್ರೆಂಡ್ಸ್ಗಳೆಲ್ಲ ಓದ್ಬಿಟ್ಟು ಬಿಟ್ಟೋಗ್ಬಿಟ್ರೆ ನಾನು ಏನ್ ಮಾಡೋಣ? ಅವಾಗ್ಲಿ ನಾನು ಹೇಳ್ತಿದ್ದೀನಿ ಅಮ್ಮಯ್ಯ ಎತ್ಲಾಗ ಹೋಯ್ತು ಏನ, ನಾನು ಹೋಗ್ಬಿಡ್ತೀನಿ ಅಷ್ಟೇ. ಇವಾಗ ನೋಡ್ರಿ, ಇವಾಗ ತಾತ ಎತ್ಲಾಗ ಹೋಯ್ತು, ತಾತನೂ ಇಲ್ಲ, ಅಪ್ಪಯ್ಯನೂ ಇಲ್ಲ, ಯಾರೂ ಇಲ್ಲ. ಎಲ್ಲಾರು ಮನೆಯವ್ರ ಮಾತ್ರ ಅವ್ರ ಮಕ್ಳು ಸ್ಟೋರಿಗೆ ಹೋಗ್ಬೇಕಾದ್ರೆ ಎಲ್ಲರೂ ನಿಂತ್ಕೊಂಡು ಮಾತಾಡ್ಸಿ ಜೋಪಾನ ಮಾಡ್ಬಿಟ್ಟು ಎಲ್ಲ ಕಳಿಸ್ತಾರೆ. ನೀವು ನೋಡಿದ್ರೆ ಯಾರು ಇಲ್ಲ, ಹೋಗ್ರಿ. ಎಲ್ಲಾರ್ಗು ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ಬಿಟ್ಟೈತೆ. ನಾನು ಹೋಗ್ತೀನಿ ಕಣ್, ಹೋಗ್ರಿ, ಯಾರು ಬರ್ಬೇಡ್ರಿ. ಅವಾಗ್ಲಿ ನಾನು ಕೂಗಾಡ್ತಿದ್ದೀನಿ, ನಾನು ಸ್ಟೋರಿಗೆ ಹೋಗ್ತೀನಿ ಅಂತ ಗೊತ್ತು ತಾನೆ. ಆ ತಾತನಾದ್ರೂ ಬರೋದ್ ಬೇಡ್ವಾ? ಅಪ್ಪಯ್ಯನೂ ಇಲ್ಲ, ಅಮ್ಮಯ್ಯನೂ ಇಲ್ಲ, ಎಲ್ಲೋದ್ರು ಅಂತ ಕಾರಣ ಈ ವಜ್ಜಿಗೆ ಅವಾಗ್ಲಿ ನಾನು ಕೂಗಾಡ್ತೀನಿ. ಈ ವಜ್ಜಿನೂ ಮನೆ ಒಳಗಿಂದ ಆಚೆ ಕಡೆ ಬರಂಗಿಲ್ಲ. ನಾನು ಹೋಗ್ತೀನಿ, ಹೋಗ್ರಿ. ಪಾಪಲೇ ತಡಿಯಲ್ಲ. ಬ್ಯಾಗ್ ಎಲ್ಲ ರೆಡಿ ಮಾಡೋದ್ ಬೇಡವೇನಪ್ಪ? ನೀನ್ ಬಟ್ಟೆಗಳೆಲ್ಲ ಹಾಕ್ತಿದೀನಿ ಕಣ್, ತಡಿಯೋ. ಅದ್ಯಾಕೆ ಹಿಂಗಾಡ್ತಿದ್ಯೋ? ಅಯ್ಯೋ ಒಂದಿಟ್ಟು ಸಮಾಧಾನವಾಗಿ ಇರ್ಬೇಕಣಪ್ಪ ನೀನು. ಅದಂಗ್ ಬಿಟ್ಟೋಗ್ಬಿಡ್ತಾನೆ ನಿನಗೆ? ನಾವಿಲ್ವಾ? ಮೇಷ್ಟ್ರು ಎಲ್ಲಾ ಮಕ್ಳುಗಳಿಗೂ ಕರ್ಕೊಂಡು ಹೋಗ್ತಿರೋದ್ಮೇಲೆ ತಡ ಆದ್ರೂ ಪರವಾಗಿಲ್ಲ, ಒಂದ್ 10 ನಿಮಿಷ 1/4 ಗಂಟೆ ಅವ್ರು ಎಲ್ಲರಿಗೂ ನೋಡ್ಕೊಂಡೆ ಕರ್ಕೊಂಡು ಹೋಗೋದು. ಸುಮ್ಕಿರು ನೀನ್. ಅದ್ಯಾಕೆ ಹಿಂಗ ಆಡ್ತಿದ್ಯಾ ನೀನು? ಒಂದ್ ಆಡ್ತೀಯ ನೀನು? ಸಮಾಧಾನ ಇಲ್ಲ ಕಣಪ್ಪ ನೀನು ಹುಡುಗಂಗೆ ನಿನಗೆ. ಹಂಗಲ್ಲ ಕಣಜಿ, ಮೇಷ್ಟ್ರು ಹೇಳಿದ್ರು ಕಣಜಿ, ಜಾಸ್ತಿ ಲೇಟ್ ಮಾಡಬಾರ್ದು. ಬಸ್ ಬಂದ ತಕ್ಷಣ ಎಲ್ಲಾರು ಬಂದ್ಬಿಟ್ಟು ಅಲ್ಲಿ ಕಾಯ್ಕೊಂಡು ನಿಂತಿರ್ಬೇಕು. ಅಲ್ಲಿ ಬಸ್ ಬರೋ ಜಾಗ್ತಾವ, ನೀವು ಜಾಸ್ತಿ ಒತ್ತು ಮಾಡಬಾರ್ದು ಅಂತ ಹೇಳಿದ್ರು ಮೇಷ್ಟ್ರು. ಎಲ್ಲಾರು ಲೇಟ್ ಮಾಡೋ ಅಷ್ಟು ನಾವು ಹೋಗೋದು ಸ್ಟೂರ್ ಪ್ಲೇಸ್ಗಳು ನೋಡೋದು ಲೇಟ್ ಆಗುತ್ತೆ, ಬೇಗ ಬಂದ್ಬಿಡ್ಬೇಕು ಮಕ್ಕಳ ಅಂತ ಹೇಳಿದ್ರು. ಗೊತ್ತಾ? ನಾನೇ ತಡ ಮಾಡಿದ್ರೆ ಮೇಷ್ಟ್ರು ಬೇಜಾರ್ ಮಾಡ್ಕೊಂತಾರೆ. ಸುನಿಲನೇ ಎಲ್ಲಾರ್ಕಿಂತ ಮುಂಚೆ ಇರ್ಬೇಕು, ನೋಡಿದ್ರೆ ಅವನೇ ತಡವಾಗಿ ಬಂದನಂತ ಹೇಳ್ತಾರೆ. ಗೊತ್ತಾ ನಿನ್ಗೆ? ಬಾರಜಿ ಬೇಗ ಬಿರ್ನೆ, ಇಲ್ಲಾಂದ್ರೆ ನಾನು ಹೋಗಿರ್ತೀನಿ. ಬ್ಯಾಗ್ ಎಲ್ಲ ಲಗೇಜ್ ಎಲ್ಲ ತಗೊಂಡ್ ಬರ್ತೀಯೇನಜ್ಜಿ ನೀನು? ನೋಡಿ ಈ ಹುಡುಗಂಗ್ ಏನಾಗೈತಂತ ಕಾರಣ ಇವತ್ತು. ಸುಮ್ಕಿರ್ಲ ಪಾಪ ಒಂದ್ರಿಟ್ಟು. ಎಲೇ, ನಿನ್ಗೆ ತಿನ್ನೋದಕ್ಕೆ ಚಕ್ಲಿ ಅಂತೆ, ಕೋಡ್ಬಳೆ ಅಂತೆ ಅವೆಲ್ಲ ಮಾಡಿವಿ. ಎಲ್ಲಾನು ಒಂದ್ ಕವರಲ್ಲಿ ಹಾಕೊಡ್ತಿದ್ದೀನಿ ಕಣ್, ತಡಿ ಮಗ. ಅದ್ಯಾಕೆ ಹಿಂಗಾಡ್ತಿದ್ಯಾ? ಹೌದೇನಜ್ಜಿ, ನನಗ್ ಗೊತ್ತೇ ಆಗ್ಲಿಲ್ಲ ಕಣಿ ಹೇಳು. ಅಜ್ಜಿ ಒಂದೊಂದ್ ಇಟ್ಟು ಕವರಲ್ಲಿ ಜಾಸ್ತಿ ಅನ್ನಂಗೇನೆ ಹಾಕಜ್ಜಿ. ಅಜ್ಜಿ ಚಕ್ಲಿ ಕೋಡ್ಬಳೆ ಇಂತ ಮಾತ್ರ ಹಾಕು. ಸಿಹಿ ಆಗಿರೋದು ನನಗ್ ತಿನ್ನಕ್ಕಾಗಲ್ಲ. ಖಾರವಾಗಿರೋದು, ರುಚಿ ಆಗಿರೋದು. ಅಜ್ಜಿ ಆಲೂಗಡ್ಡೆ ಚಿಪ್ಸ್ ಮಾಡಿದ್ರೆ ಅದು ಹಾಕಜ್ಜಿ, ಅದು ಚೆನ್ನಾಗಿರೋದಕ್ಕೆ ತಿನ್ನೋದಕ್ಕೆ. ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಬೇಜಾರಾದಾಗ ತಿನ್ಕಣಜ್ಜಿ. ಅದು ಹಾಕಜ್ಜಿ, ಆಲೂಗಡ್ಡೆ ಚಿಪ್ಸು, ಕೋಡ್ಬಳೆ, ಚಕ್ಲಿ ಇಂಥವ್ ಹಾಕಜ್ಜಿ. ಉಕಣ್ ಸುಮ್ಕಿರ್ಲ ಪಾಪ, ನಾನು ಎಲ್ಲ ಹಾಕೊಡ್ತೀನಿ. ನೀನ್ ಸುಮ್ಕಿರು ನೀನು. ಹಂಗೆಲ್ಲ ಅರ್ಜೆಂಟ್ ಮಾಡಬಾರ್ದು, ಆತರ ಮಾಡಬಾರ್ದು. ಸುಮ್ಮಕ್ ನಿನ್ಕ. ಸರಿ ಕಣಜ್ಜಿ, ಆಯ್ತು. ಅಜ್ಜಿ ಬಾರಜ್ಜಿ ಬೇಗ. ಅಜ್ಜಿ ಅಮ್ಮಯ್ಯ ಎತ್ಲಾಗ ಹೋಯ್ತಜ್ಜಿ, ತಾತನೂ ಇಲ್ಲ. ಓಹೋ, ಇದೇನಪ್ಪ? ಏನ್ ನನ್ನ ಮೊಮ್ಮಗ ಇವತ್ತು ಸೂಟ್ ಬೂಟ್ ಎಲ್ಲ ಹಾಕೊಂಡ್ಬಿಟ್ಟು ಕನ್ನಡಕ ಹಾಕೊಂಡ್ಬಿಟ್ಟು ಹಂಗೆ ಪಳ ಮಿಂಚಿದಾನಲ್ಲಪ್ಪ. ಎತ್ಲಾಗ ಹೊಲ್ಟಿದಂಗಿದಾನೆ. ಎಲ್ಲ ಹೋಗ್ತಿದಾನಂತ ಕಾರಣ ನನಗೆ ಗೊತ್ತಿಲ್ಲ. ಪಾಪಲೇ, ಎಲ್ಲೋ ಹೋಗ್ತಿರೋದು? ಫುಲ್ ರೆಡಿಯಾಗಿ ಹೊಲ್ಟ್ಬಿಟ್ಟಿದ್ಯಾ, ಒಳ್ಳೆ ಹೀರೋ ಕಾಣ್ತಿದ್ಯಲ್ಲ ಪಾಪ. ಎಲ್ಲ ಹೋಗ್ತಿರೋದು ಪಾಪ, ನನ್ಗೆ ಹೇಳ್ದಲೇ ಹೋಗ್ತಿದ್ಯಲ್ಲೋ. ನೋಡು ನನ್ನ ಮೊಮ್ಮಗನ್ನು ಈಟುದ್ದ ಇದ್ದ ನನ್ನ ಮಗ. ಇವನು ಈಟುದ್ದ ಇದ್ದ, ಹೆಂಗ್ ಕಾಣ್ತಿದ್ದ ನನ್ನ ಮೊಮ್ಮಗು. ಇರಪ್ಪ ಹೆಂಗ ಸದ್ಯ ಹಿಂಗಿರಪ್ಪ, ಚೆನ್ನಾಗಿರ್ಬೇಕು. ನನ್ನ ಕಣ್ ಮುಂದೆ ಹಿಂಗಿರ್ಬೇಕು ನೀನು, ಅವಾಗ್ಲೇ ನನಗೆ ತೃಪ್ತಿ. ನೋಡು, ನಾನು ಎಷ್ಟು ಕಷ್ಟಪಟ್ಕೊಂಡು, ಎಷ್ಟು ಹೊಲದಲ್ಲಿ ತೋಟದಲ್ಲಿ ಎಷ್ಟು ಕಷ್ಟಪಟ್ಕೊಂಡು ಬಂದ್ರು ನೋಡಪ್ಪ, ನೀನ್ ಹಿಂಗ ಚೆನ್ನಾಗಿದ್ದೆ ನೋಡಪ್ಪ, ನನಗೂ ಒಂಥರ ನೆಮ್ಮದಿ, ಒಂಥರ ಕಷ್ಟಪಟ್ಟಿದ್ದಕ್ಕೂ ಒಂಥರ ತೃಪ್ತಿ ಕಣಪ್ಪ. ಪಾಪಲೇ, ಅದಿಲ್ಲಿ ಕಳ್ಳ, ಬರ್ಲಾ ಇಲ್ಲಿ, ಮುಂದಕ್ಕೆ ಬರ್ಲಾ ಇಲ್ಲಿ. ಎಲ್ಲ ಹೋಗ್ತಿದ್ಯೋ? ನನಗೆ ಗೊತ್ತಿಲ್ದಂಗೆಲ್ಲ ಹೋಗ್ತಿದ್ದೀರಲ್ರವ್. ನೀನು ನಿಮ್ಮ ಅಜ್ಜಿ ಹೋಗ್ತಿದ್ದೀರೇನ್ರಲ್ಲ? ಎಲ್ಲ ಮದುವೆಗಿದೆ ಹೊಲ್ಟಿದ್ದೀರಾ ಏನು? ಈ ತಾತನ್ ನೋಡ್ಲಿ, ನಾನು ಎಲ್ಲಿ ಹೋಗ್ತಿದ್ದಂತ ಈ ತಾತನ್ ಗೊತ್ತಿಲ್ವಾ? ಸ್ಟೋರಿಗೆ ಹೋಗ್ತಿದ್ದೀನಂತ ಗೊತ್ತಿದ್ರು ಬೇಕು ಅಂತ ಕೇಳ್ತೈತಲ್ಲ. ತಾತ, ನೀನ್ ನನಗೆ ರೇಗಿಸ್ಬಿಟ್ಟ ನೋಡು, ಬೇಕು ಅಂತ. ನಾನು ಎಲ್ಲಿ ಹೋಗ್ತಿದ್ದೀನಂತ ನಿನಗೆ ಗೊತ್ತಿಲ್ವಾ? ಹಂಗಾರೆ ಹೇಳ್ತಾತ, ಗೊತ್ತಿದ್ದು ಬೇಕು ಅಂತ ಕೇಳ್ತೀಯಾ? ತಡಿ, ಅಜ್ಜಿ ಬರ್ಲಿ, ತಡಿ ಹೇಳ್ತೀನಿ ನಿನಗೆ. ಹೊತ್ತರಿಕೆ, ಈ ಹುಡುಗನಿಂದ ಒಳ್ಳೆ ಗೋಳಾಗೋಯ್ತಲ್ಲ ನನಗೆ ಇವಾಗ. ಪಾಪಲೇ, ನಿಜಾಲೋ ಕಳ್ಳ, ನೀನ್ ಎಲ್ಲಿ ಹೋಗ್ತಿದ್ದೆ ಅಂತ ಗೊತ್ತಿಲ್ಲ ಕಡೋ. ಅಲ್ಲೇ ಮರ್ತೋಗ್ಬಿಡ್ತೀನಿ ಕಳ್ಳ ನಾನು. ನಿಮ್ ತಾತ ನೋಡು, ವಯಸ್ಸಾಯ್ತು ಕಡ್ಲ ಪಾಪ ನನಗೆ. ಇನ್ನೆಲ್ಲ ಹೋಗ್ತಿದ್ಯಾ ಅಂತ ನಿಜ ನಂಗೆ ಗೊತ್ತಿಲ್ಲ ಕಣ್ ಮಗ. ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳ ಪಾಪ. ಈ ತಾತನಿಂದ ಒಳ್ಳೆ ಗೋಳಾಗೋಯ್ತಲ್ಲ. ತಾತ, ನಾನು ಸ್ಟೋರಿಗೆ ಹೋಗ್ತೀನಿ ತಾತವ್. ಸ್ಕೂಲಿಂದ ಸ್ಟೋರಿಗೆ ಕರ್ಕೊಂಡು ಹೋಗ್ತಿದ್ದಾರೆ, ನಿನಗೆ ಗೊತ್ತಿಲ್ಲನು ನಿನಗೆ? ಮೊನ್ನೆ ಹೇಳಿದೀನಿ ಸ್ಟೋರಿಗೆ ಹೊಲ್ಟಿದೀವಿ ಕಣ್ತಾತ ಸ್ಕೂಲಿಂದ ಅಂತ. ನೋಡಿದ್ರೆ ನೀನು ಮರ್ತೋಗ್ಬಿಟ್ಟ ನೀನು. ಗೊತ್ತಿದ್ದು ಕೇಳ್ತೀಯ ಕಣಿ ಹೇಳು ನೀನು. ನನಗೆ ಸ್ಟೋರಿಗೆ ಹೋಗ್ತಿದ್ದೀನಲ್ಲ, ದುಡ್ಡು ಕೊಡ್ಬೇಕಾಗುತ್ತಂತಾನೆ ನೀನು ಹಿಂಗ್ ಕೇಳ್ತಿರೋದು ನನಗೆ ಚೆನ್ನಾಗಿ ಗೊತ್ತೈತೆ. ಅದಕ್ಕೆ ಕಾಣಿಸ್ದಂಗೆ ಎಲ್ಲ ಹೋಗ್ಬಿಟ್ಟಿದ್ದೆ, ಇವಾಗ ಬರ್ತಿದ್ಯಾ? ಅಯ್ಯೋ ದೇವ್ರೆ, ಇಲ್ಲ ಎಂತ ಕೆಲಸ ಆಗೋಯ್ತಲು ಪಾಪ. ಸ್ಟೂರಿಗೆ ಹೋಗ್ತಿದ್ಯಲ್ಲ,
ಲೇ ನನಗೆ ಗೊತ್ತಿಲ್ಲ ಕಳ್ಳೆ ಪಾಪ ಲೇ ಮರ್ತೋಗ್ಬಿಟ್ಟಿದೀನಿ. ಹ್ಞೂ ಹೇಳಿದ್ದೆ ಅನ್ಸುತ್ತೆ ಮೊನ್ನೆ ನೈಟು ನಾನು ನಿದ್ದೆ ಮಾಡ್ಬೇಕಾದ್ರೆ ಹೇಳಿದ್ಯಾ ನೀನು. ಅವಾಗ ನನಗೆ ಸಾಕಾಗಿರ್ತೀನಿ ನೋಡು. ಕರೆಕ್ಟಾಗಿ ಕೇಳಿಸಿಲ್ ಕಣ ಮಗ, ನಿದ್ದೆಲಿದ್ದೆ ನೋಡು, ಅರ್ಧಂಬರ್ಧ ನಿದ್ದೆ ಮಾಡ್ತಿದ್ದೆ. ಅವಾಗ ನನಗೆ ಸರಿಯಾಗಿ ಕೇಳಿಸಿಲ್ಲ ಬಿಡು, ಹೋಗ್ಲಿ ಅತ್ಲಾಗಿ. ಹ್ಞೂ ಹಂಗಾರೆ ಸ್ಟೂರಿಗೆ ಹೊರಟಿದ್ಯೇನಪ್ಪ? ಹಾಂ ಪಾಪ ನೀನು ಊಟ ತರಲೆ ನನ್ನ ಮಗ ಕಳ್ಳೆ. ಸ್ಟೋರಿ ಕಳ್ಸೋದೇನು ನಮ್ಗೇನು ಬೇಜಾರಿಲ್ಲ. ನೀನು ಊಟ ಕಿತಾಪತಿ ನನ್ನ ಮಗ. ನೀನು ಅಲ್ಲಿ ಇಲ್ಲಿ ಹೋಗೋದು ತರಲೆ ಮಾಡೋದು ಏನಾರು ಮಾಡಿಬಿಟ್ರೆ ನನಗೆ ಒಟ್ಟಿನಲ್ಲಿ ನೀನು ಬರೋವರೆಗೂ ನನಗೆ ಭಯ ಆಗ್ತಿರೋದು ಕಣಪ್ಪ ಅತ್ಲಾಗಿ. ನಮ್ಮ ಅಜ್ಜಿ ಬಡ್ಕಂಡೆ ಬೇಡ ಕಣೆ ಕಳ್ಸೋದು ಬೇಡ ಆ ಹುಡುಗನ್ನ ಅಂತ. ನನ್ನ ಮಾತು ಯಾರು ಕೇಳ್ತೀರಾ ಪಾಪ? ನೋಡಿ ಇವಾಗಲೇ ಹೇಳ್ತಿದ್ದೀನಿ ಮತ್ತೆ. ಭಾಳ ಜೋಪಾನಾಗಿ ಹೋಗಿ ಜೋಪಾನಾಗಿ ಬರಬೇಕು. ಮತ್ತೆ ಅಲ್ಲಿ ಇಲ್ಲಿ ಅವತಾರಗಳು ಮಾಡೋದು, ಹುಡುಗರ ಜೊತೆ ಕಿತ್ತಾಡ್ಕೊಳೋದು, ಕಿಟಕಿಲಾಸಿ ಇಣಕಿ ತಲೆ ಇಣಕಿ ನೋಡೋದು. ಏನಾದ್ರೂ ಮೇಷ್ಟ್ರು ಆಚೆ ಕಡೆ ಏನು ಕಾರನ್ನು ಗಾಡಿ ನಿಲ್ಲಿಸಿದಾಗ, ಬಸ್ ನಿಲ್ಲಿಸಿದಾಗ ರೋಡ್ ದಾಟಿ ಹೋಗೋದು, ಹಿಂದು ಮುಂದೆ ನೋಡ್ದಲೆ ಇವೆಲ್ಲ ಮಾಡಬಾರ್ದು. ಮೇಷ್ಟ್ರ ಜೊತೆನೆ ಹೋಗ್ಬೇಕು. ಮೇಷ್ಟ್ರು ಏನ್ ಹೇಳ್ತಾರೋ ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ಅವ್ರ ಜೊತೆನೆ ಹೋಗಿ ಅವ್ರ ಜೊತೆನೆ ಬರ್ಬೇಕು. ತರ್ಲೆಗಳು ಮಾಡ್ಕೊಂಡ್ ಬರ್ಬಾರ್ದು. ನೋಡಿ ಇವಾಗಲೇ ಹೇಳ್ತಿದ್ರಿ. ಹಂಗಿದ್ರೆ ಮಾತ್ರ ಕಳಿಸ್ತೀನಿ, ಇಲ್ಲ ಅಂದ್ರೆ ನೋಡು ಇವಾಗಲೇ ನೀನು ಸ್ಟೂರ್ಗೂ ಕಳ್ಸಲ್ಲ, ಎತ್ಲಾಗೂ ಕಳ್ಸಲ್ಲ, ಮಂತವ ಇರ್ಬೇಕು ನೀನು ಆಟೆಯ. ನನಗೆ ದಿಗ್ಲಾಗಂಗ ಆಗ್ತಿರೋದು ಕಣಪ್ಪ. ಯಾಕದ ಹಿಂಗೆಲ್ಲ ಮಾತಾಡ್ತಿದೀಯಾ? ಹಂಗಾರೆ ನನ್ ಸ್ಟೋರಿಗೆ ಹೋಗೋದ್ ಬೇಡವಾ? ನಿನ್ಗೆ ಇಷ್ಟ ಇಲ್ವಾ ನನ್ ಸ್ಟೋರಿ ಕಳ್ಸೋದು? ಹೇಳ್ತಾತ ಎಲ್ಲಾರು ನನ್ನ ಫ್ರೆಂಡ್ಸ್ ಗಳೆಲ್ಲ ಎಲ್ಲಾರು ಹೋಗ್ತಿದಾರ ಕಣ್ತಾತ. ನೋಡು ಇಷ್ಟ ದಿವಸ ಸುಮ್ಮನಾಗ್ಬಿಟ್ಟು ಇವಾಗ ಹೋಗೋ ಟೈಮಲ್ಲಿ ಹೆಂಗ್ ಹೇಳ್ತಿದ್ಯ ಅಂತ, ಸ್ಟೋರಿ ಕಳ್ಸಲ್ಲ ಅಂತ ಹೇಳ್ತೈತಲ್ಲ ಈ ತಾತ. ನಾನು ರೆಡಿ ಆಗ್ಬಿಟ್ಟು ಪೂರಾ ಹೆಂಗ ಫುಲ್ ರೆಡಿ ಆಗ್ಬಿಟ್ಟು ಆಸೆಯಿಂದ ನಾನ್ ನಿಂತಿದ್ದೀನಿ. ನೋಡಿ ಹೆಂಗ್ ಹೇಳ್ತೈತಂತ ಈ ತಾತ. ನನಗೆ ಖುಷಿಯಿಂದ ಇರಕ್ಕೆ ನಿನ್ಗೆ ಇಷ್ಟ ಇಲ್ಲ ಅಲ್ವಾ? ಹಂಗಾರೆ ಸರಿ ಕಣ, ಆಯ್ತು ಬಿಡು, ನಾನೇನು ಹೋಗಲ್ಲ. ಮಂತವಲ್ಲ ಇದ್ದು ಬಿಡ್ತೀನಿ ಕಣ್ ಬಿಡು. ಪಾಪಲೇ ನಿನ್ಗೆ ಸ್ಟೋರಿ ಕಳ್ಸೋದಕ್ಕೆ ನನ್ಗೇನು ಇಷ್ಟ ಇಲ್ಲ ಅಂತ ಏನಿಲ್ಲ ಕಣ ಮಗ. ಆದ್ರೆ ಭಯ ಕಣಪ್ಪ, ನಿನಗೆ ಗೊತ್ತಾಗಲ್ಲೋ. ನಮ್ಗೆ ಇಲ್ಲಿ ನೀನು ಕಳ್ಸೋದೇನೋ ಕಳ್ಸ್ಬಿಡ್ತೀವಿ. ನಿದ್ದೆ ಬರೋದು ಕಣ ಮಗ, ನಮ್ಗೆ ನಿದ್ದೆ ಬರಲು. ನೀನ್ ನೋಡಿದ್ರೆ ನೀನು ಹುಟ್ಟು ತರಲೆ ನನ್ನ ಮಗ ಕಳ್ಳೆ. ಪಾಪ ನೀನು ಹೇಳೋದನ್ನ ಮಾತು ಕೇಳೋದು ಏನಿಲ್ಲ ಪಾಪ. ಮೇಷ್ಟ್ರು ಎಷ್ಟು ಅಂತ ಹುಡುಕ್ತಾರೆ, ನಿಮ್ಗೆಲ್ಲ ಎಷ್ಟು ಅಂತ ನೋಡ್ತಾರೆ. ಒಬ್ಬೊಬ್ರು ಇಬ್ಬಿಬ್ರು ಇದ್ರೆ ಅದೇನೋ ಅಂದನ್ನ ಇಷ್ಟು ಜನ ಇರ್ತೀರಾ. ಪಾಪ ಮೇಷ್ಟ್ರುಗಳು ಅವ್ರ ಪಾಡಿಗೆ ಅವರು ಎಲ್ಲರಿಗೂ ಹುಡುಗರಿಗೆಲ್ಲ ನೋಡ್ಕೊಂಡು ಇದು ಮಾಡೋದ್ರಲ್ಲಿ ನೀವು ಅತ್ಲಾಗಿತ್ಲಾಗ ಹೊಲ್ಟ್ಬಿಟ್ರೆ ಏನ್ ಮಾಡ್ತಾರ ಪಾಪ ಅವರು. ಭಾಳ ಜೋಪಾನಾಗಿರ್ಬೇಕು. ಏನಾದ್ರೂ ಒಂದು ಈಟು ಏನಾದ್ರೂ ತರಲೆಗಿರ್ಲೆ ಮಾಡ್ಕೊಂಬರೋದೇನಾದ್ರು ಗೊತ್ತಾದ್ರೆ ಮಾತ್ರ. ಇನ್ನೊಂದು ದಿವಸ ಹೇಳ್ತಿದ್ದೀನಿ ನೋಡು, ಸ್ಟೋರಿ ಕಳ್ಸೋದಿರ್ಲಿ, ನೆಂಟ್ರ ಮನೆಗೂ ಕಳ್ಸಲ್ಲ, ನಿಮ್ಮ ಚಿಕ್ಕಪ್ಪನ ಮನೆಯಲ್ಲೂ ಕಳ್ಸಲ್ಲ, ನೋಡಿ ಎಲ್ಲೂ ಕಳ್ಸಲ್ಲ, ಏನು ಮಾಡಲ್ಲ, ನಿನಗೂ ಮಾತಾಡ್ಸೋದು ಇಲ್ಲ. ಭಾಳ ಜೋಪಾನಾಗಿ ಹೋಗಿ ಜೋಪಾನಾಗಿ ಬರಬೇಕು ಮೇಷ್ಟ್ರ ಜೊತೆ. ಒಟ್ಟಿನಲ್ಲಿ ಮೇಷ್ಟ್ರು ಮೇಡಮ್ ಅವ್ರು ಏನು ಹೇಳ್ತಾರೋ ಅವ್ರ ಮಾತು ಕೇಳ್ಕೊಂಡು ಕರೆಕ್ಟಾಗಿ ಅಲ್ಲಿ ಇರಬೇಕು. ಅಲ್ಲೆಲ್ಲಾದ್ರೂ ಕೆರೆಗಿರೆ ತಾವ, ನದಿಗಿದ್ದಿ ತಾವ, ಹೊಳೆ ತಾವ ಏನಾದ್ರು ನಿಲ್ಸಿದ್ರೆ ಓಡೋಗ್ಬಿಡೋದು, ನೀರಲ್ಲಿ ಹೋಗೋದು, ಕಾಲು ಹಾಕೋದು, ಅಲ್ಲಿ ನಿಂತ್ಕೊಳ್ಳೋದು, ಕಲ್ಲೊಡೆಯೋದು, ಅದು ಇದು ಮಾಡಬಾರ್ದು. ಇಲ್ಲ ಕಣ್ತಾತ, ಇಲ್ಲ ಕಣ್ ಸುಮ್ಕಿರ್ತಾತು. ನಾನ್ ತರ್ಲೆಗಿರ್ಲೆ ಎಲ್ಲ ಮಾಡೋದು ಬಿಟ್ಬಿಟ್ಟಿದ್ದೀನಿ ಕಣ್ತಾನು. ಹಂಗಂದ್ರೆ ಏನಂತಾನೆ ನನಗೆ ಗೊತ್ತಿಲ್ಲ ಕಣ್ತಾತ, ಸುಮ್ಕಿರ್ತಾತ. ನೀನು ಸ್ಟೋರಿ ಹಂಗ ಅನ್ಕೊಂಡ್ಬಿಟ್ಟು ನೀನು ಮನ್ಸಲ್ಲೆಲ್ಲ ಇಟ್ಕೊಂಡ್ಬಿಟ್ಟು ನೀನು ಸ್ಟೋರಿ ಕಳ್ಸೋದು ಇದ್ ಮಾಡ್ಬಿಟ್ಟಿ ಆತಾತ. ನೀನು ಯಾರಿಗೂ ಹೇಳ್ಬೇಡ್ಕೊಂಡು ಸುಮ್ನಿರ್ತಾತ. ಮತ್ತೆ ನಡಿ ಹೋಗೋಣ, ನನಗೆ ಕಳಿಸ್ಬಾ. ಸರಿ ಕಣಪ್ಪ, ಆಯ್ತು. ಏನಾತ್ಲಾಗಿ ಮನ್ಸಿಲ್ಲ, ಆದ್ರೆ ನಿನ್ ಖುಷಿ ಕಳಿಸ್ತಿದ್ದೀನಿ ಆಟೆಯ. ಇರ್ಲಿ, ಭಾಳ ಜೋಪಾನಾಗಿರ್ಬೇಕು. ನಡಿ, ಇಲ್ಲೇ ಬಿಟ್ರೆ ಸರಿ ಆಗಲ್ಲ. ಅಲ್ಲೇ ಮೇಷ್ಟ್ರೆಲ್ಲ ಬರ್ತಾರಲ್ಲ, ಬಸ್ತಾವ ಇನ್ನೇನು. ಮೇಷ್ಟ್ರ ಅವ್ರಿಗೆಲ್ಲ ಮಾತಾಡ್ಸಿ ಒಂದು ಮಾತು ಹೇಳಿ ಬರ್ತೀನಿ ನಡಿಯಪ್ಪ ಅತ್ಲಾಗಿ. ಇದೊಳ್ಳೆ ಕತೆ ಆಗೋಯ್ತಲ್ಲ, ನನಗೆ ಕಳ್ಸೋಕ್ಕಾಗ್ತಿಲ್ಲವೋ ಪಾಪ. 2-3 ದಿವಸ ಹೆಂಗ್ಲ ಬಿಟ್ಟಿರೋದು, ನಿನಗೆ ಮನಸ್ಸೇ ಬರಲ್ಲ ನನಗೆ ಬಿಟ್ಟಿರೋದಕ್ಕೆ. ನೀನು ಕಣ್ಣು ಮುಂದೆ ಇದ್ರೆ ಹೆಂಗ ನೆಮ್ಮದಿಯಾಗಿ ಊಟ ಗೀಟ ಮಾಡ್ಕೊಂಡು ಹೆಂಗ ಇರ್ತಿಂಗಣಪ್ಪ ಕೆಲಸ ಮಾಡ್ಕೊಂಡು. ನೀನು ಇಲ್ಲ ಅಂದರೆ ನನಗೆ ಸಮಾಧಾನನೇ ಆಗಲ್ಲ. ಏನಪ್ಪ ಮಾಡೋದು? ಸರಿ ಆಯಿತು. ನಿಮ್ಮ ಅಜ್ಜಿ ಎತ್ಲಾಗೋಯ್ತು, ನಿಮ್ಮ ಅಮ್ಮ ನಿಮ್ಮ ಅಪ್ಪಯ್ಯ ಯಾರು ಕಾಣಿಸ್ತಾನೆ ಇಲ್ಲ, ಮನೇಲಿ ಯಾರು ಇಲ್ವಲ್ಲ, ಎತ್ಲಾಗೋದ್ರಲ್ಲ. ಬಸ್ ಎಲ್ಲ ಎಷ್ಟು ಗಂಟೆಗೆ ಬರುತ್ತಂತೆ? ಬಸ್ ಬಂದಾಯ್ತಾ ಅಲ್ಲೇ? ಇಲ್ಲ ಕಣ್ತಾತ, ಅಲ್ಲೇ ಬಸ್ ಬಂದಿರ್ಬೇಕು ಸಾಮಾನ್ಯಕ್ಕೆ. ಅವಾಗ್ಲಿ ನಾನು ಅಜ್ಜಿ ಒಳಗಡೆ ನೀನ್ ಕೂತ್ಕೊಂಡ್ಬಿಟ್ಟು ಅಜ್ಜಿ ಏನ್ ಮಾಡ್ತೈತೋ ಎಲ್ಲ ಬಟ್ಟೆ ಎಲ್ಲ ಬ್ಯಾಗಲ್ ಹಾಕ್ತಿದ್ದೀನಿ ತಡಿ ಪಾಪ ಅಂತ ಅಜ್ಜಿ ಹೇಳ್ತೈತೆ. ಅಮ್ಮ ಎತ್ಲಾಗೋಯ್ತು, ಅಪ್ಪ ಎತ್ಲಾಗೋಯ್ತು, ಯಾರ್ಯಾರು ಎಲ್ಲೋಗಿದಾರಂತ ಒಂದು ಗೊತ್ತಿಲ್ಲ ಕಣ್ತಾತ. ನಾನು ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗಷ್ಟರಲ್ಲಿ ಇಷ್ಟೊತ್ತಾಯ್ತು ಕಣ್ತಾತ. ಇನ್ನ ಬಸ್ ಬಂದಿರ್ಬೇಕು ಸಾಮಾನ್ಯಕ್ಕೆ. ಭಾರತತ ನಾವು ಹೋಗಿರೋಣ, ಇನ್ನೇನು ಇಲ್ಲಿಂದ ಅಜ್ಜಿ ಅಮ್ಮಯ್ಯ ಎಲ್ಲ ಬರ್ತಾರೆ. ಎಲೆ ತಡಿಯಲ್ಲೇ ಪಾಪ, ಅದ್ಯಾಕೆ ಹಿಂಗೆ ಆತರ ಮಾಡ್ತಿದ್ಯಾ? ಇನ್ನು ನೀವು ಬಸ್ ಹೋಗೋದು, ಇನ್ನು ಹೊರಡೋದು, ಇನ್ನೂ 1 ಗಂಟೆ ಮೇಲೆ ಟೈಮ್ ಐತೆ. ಸುಮ್ಕಿರು, ಒಂದೆರಡು ಸಮಾಧಾನದಿಂದ ಇರಬೇಕು ಮಕ್ಕಳು. ಹೇಳೋದು ಮಾತು ಕೇಳಬೇಕು. ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಇಲ್ಲ, ಅದೇನು ಕಳಿಸ್ಕೊಡ್ಬಿಡೋಕ್ಕಾಗುತ್ತೆ? ಬರ್ಲಿ ತಡಿಯಪ್ಪ, ಅವ್ರು ಎಲ್ಲೋಗಿದಾರೋ ಏನೋ. ಸಮಾಧಾನದಿಂದ ಇರೋ ನೀನು. ಅದೇಂಗೆ ಮೇಷ್ಟ್ರು ಯಾರು ಬಿಟ್ಟೋಗಲ್ಲ, ನಾನಿವಿಲ್ವ ನಾವು? ಈಗ ಮಕ್ಳುಗಳು ಎಲ್ಲರೂ ಬರ್ತೀವಂತ ಹೇಳಾದ್ಮೇಲೆ ಯಾರಿಗೂ ಬಿಟ್ಟೋಗಲ್ ಕಣ್. ತಡಿಯಪ್ಪ, ಹಂಗೆಲ್ಲ ಆಡಬಾರ್ದು ನೀನು.
ಈ ಅಜ್ಜಿ ಹತ್ಲಾಗೋಯ್ತು ಕರಿಯಲ್ಲ. ಅಜಯ್ ಅಜಯ್ ಅಜ್ಜಿ ಬಾರಜ್ಜಿ ಒತ್ತಾಯ್ತು, ಇನ್ನು ಏನಜ್ಜಿ ಮಾಡ್ತಿದ್ಯಾ ನೀನು? ಅವಾಗ್ಲಿಂದ ನಾನು ಕೂಗಾಡ್ತಿದ್ದೀನಿ, ಈ ಅಜ್ಜಿ ಆಚೆ ಕಡೆ ಬರಂಗೆ ಇಲ್ಲ ಕಣ್ತಾತ. ಈ ಅಜ್ಜಿ ಯಾಕಿಂಗ ಅಯ್ಯ ಅನಿಸ್ತೈತೆ ಏನ? ಯಾಕಲ್ಲ ಪಾಪ, ಯಾಕಲ್ಲ ಹಿಂಗಾಡ್ತಿದ್ಯಾ? ಒಂದೆರಡು ಸಮಾಧಾನದಿಂದ ನಿನ್ಕೊಳಕ್ಕಾಗಲ್ವಲ್ಲ ನಿನಗೆ? ಅಲ್ಲಿ ಹೋಗುನು ಸುಮ್ಕೆ ನಿನ್ಕೋಬೇಕು ತಡಿ. ಓ ಇಷ್ಟು ಬಿರನ್ನ ಇನ್ನು ಬಸ್ಸು ಬಂದಿರಲ್ಲ ಏನಿಲ್ಲ ಸಾಮಾನ್ಯಕ್ಕೆ, ನೀನ್ ಅದ್ಯಾಕೆ ಹಿಂಗಾಡ್ತಿದ್ಯಾ? ಎಲ್ಲ ಊರ್ ಹುಡುಗರೆಲ್ಲ ಎಲ್ಲಾರು ಬರ್ಬೇಕು, ಮೇಷೆಲ್ಲ ಬರ್ಬೇಕು. ಅಲ್ಲಿ ಎಲ್ಲಾರು ಎಷ್ಟ್ ಜನ ಎಲ್ಲಾರು ಬಂದಾರಂತ ನೋಡ್ಕೊಂಡು ಅಲ್ಲೆಲ್ಲ ದೇವಸ್ಥಾನ ಹತ್ರ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಎಲ್ಲಾರು ಹಿರಿಯರೆಲ್ಲ ಹೋಗ್ಬಿಟ್ಟು ಮಾತಾಡಾದ್ಮೇಲೆ ಕಳ್ಸೋದು. ನೀನ್ ಅದ್ಯಾಕೆ ಹಿಂಗಾಡ್ತಿದ್ಯಾ? ಅಯ್ಯ ಹುಡುಗ ಆಡತ್ತಾನೆ ಆಡ್ತಾನೆ ಈ ಹುಡುಗ, ಸುಮ್ಮಗ್ ನಿನ್ಕೊಳ್ಳಲ್ಲ ಕಣಜ ಇವನು. ಸರಿ ಸರಿ ಆಯ್ತಜ್ಜಿ, ಹಂಗಾರೆ ಹೋಗೋಣ. ಇನ್ನೇನು ಬ್ಯಾಗ್ ಎಲ್ಲ ತಗೊಂಬಂದಿಯಲ್ಲ ಇನ್ನೇನು? ಅಜಯ್ ಏನೇನ್ ಹಾಕೊಂಬಂದಿದ್ಯಾ ಅಜ್ಜಿ ಇದ್ರಲ್ಲಿ? ಪಾಪ ಬಟ್ಟೆಗಳು ಎಲ್ಲದನ್ನು ಹಾಕಿದೀನಿ, ಜಾಸ್ತಿ ಅನ್ನಂಗೆನೆ ಹಾಕಿದೀನಿ ಜೋಪಾನ. ಆ ಬಟ್ಟೆಗಳು ಬಟ್ಟೆ ಎಲ್ಲ ಬದಲಾಯಿಸ್ಬೇಕಾದ್ರೆ ಎಲ್ ಬೇಕಲ್ಲಿ ಬಿಸಾಕೋದು ಇದ್ ಮಾಡ್ಬಾರ್ದು. ಬೇರೆದೊಂದು ಕವರ್ ಕೊಟ್ಟಿದ್ದೀನಿ, ಹಳೆ ಬಟ್ಟೆ ಎಲ್ಲ ಆ ಕವರಲ್ಲಿ ಹಾಕ್ಬಿಡು ಸರಿನಾ? ಹಾಕ್ಬಿಟ್ಟು ಒಂದ್ ಕಡೆ ಹಾಕಿ ಹಂಗೆ ಜಿಪ್ ಹಾಕ್ಬಿಡು. ಜೋಪಾನ ಕಣ ಮಗ. ಹ್ಞೂ ಸರಿ ಕಣಜಿ, ಆಯ್ತು ಹಂಗೆ ಮಾಡ್ತೀನಿ ಕಣಿ ಹೇಳಜ್ಜಿ. ಹಂಗೆ ಪಾಪ ಆ ಚಕ್ಲಿ ಅಂತೆ, ಸೊಂಡಿಗೆ ಖಾರ, ಮತ್ತೆ ಚಿಪ್ಸು, ಆಲೂಗಡ್ಡೆ ಚಿಪ್ಸು ಇವೆಲ್ಲ ಹಾಕಿದೀನಿ. ಬೇರೆ 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 ಕವರಲ್ಲೆಲ್ಲ ಹಾಕಿಟ್ಟಿದ್ದೀನಿ. ನಿನಗೆ ಹೊಟ್ಟೆ ಹಸ್ತಂಗ ಆದಾಗ, ಬೇಜಾರಾದಾಗ ಇನ್ನೇನು ಹೊಟ್ಟೆ ಹಸ್ತದ ಇನ್ನೇನು. ಮೇಷ್ಟ್ರುಗಳೆಲ್ಲ ಪಾಪ ಊಟ ಎಲ್ಲ ಕರೆಕ್ಟಾಗಿ ಕೊಡಿಸ್ಕೊಂಡ್ಬರ್ತಾರೆ, ಚಿಕ್ಕ ಮಕ್ಳಲ್ವಾ. ಊಟದ ಬಗ್ಗೆ ಏನ್ ತೊಂದ್ರೆ ಏನಿಲ್ಲ ಸದ್ಯ. ತಿನ್ನೋದಕ್ಕೆ ಬೇಜಾರಾದಾಗ ಕುಂತಿರ್ತೀಯಲ್ಲ, ಅವಾಗ ಇವೆಲ್ಲ ತಕೊಂಡು ತಿಂತಿರ್ಕಣ ಮಗ ಸರಿನಾ? ಮತ್ತೆ ಖಾಲಿ ಮಾಡ್ಕೊಂಡ್ ಬರ್ಬೇಕು, ಹಂಗೆ ಬಿಡಬಾರದು ಮತ್ತೆ. ಹಂಗೆ ಅವನ್ ಚಂದ ಮಾಡ್ಕೊಂಬಂದಿರಲ್ವಾ? ನೇತ್ರಕ್ಕೆ ನಿಮ್ಮ ನೇತ್ರತೆಗ್ ಬೇರೆ ಹುಷಾರಿರಲಿಲ್ಲ, ಅವನ್ಗೂ ಒಂದೇಟು ಕೊಡು ನಿನ್ ಜೊತೆನೆ. ನಿನ್ ಪಕ್ಕದಲ್ಲೇ ಕೂರಿಸ್ಕೊ ಅವನ್ಗುನು, ಇಬ್ರು ಒಂದೇ ತಾವು ಇರ್ಬೇಕು. ಜಗಳ ಈಗ್ಲ ಮಾಡ್ಕೊಳೋದು, ಬೇರೆಯವ್ರ ಜೊತೆ ಖ್ಯಾತೆ ತಕ್ಕಣದು, ಅದು ಇದು ಮಾಡಬಾರ್ದು ಮತ್ತೆ ಸರಿನಾ? ಕಣಜಿ ಆಯ್ತು ಹಂಗೆ ಮಾಡ್ತೀನಿ ಕಣಿ ಹೇಳಜ್ಜಿ. ಖ್ಯಾತೆ ಗೀತೆ ಏನು ಮಾಡಲ್ಲ, ಜಗಳ ಅಂದ್ರೇನೆ ನನಗೆ ಗೊತ್ತಿಲ್ಲ ಕಣಜಿ. ನಾನು ಯಾರ ಜೊತೆನೂ ಖ್ಯಾತೆ ಮಾಡಲ್ಲ, ತರಲೆ ಮಾಡಲ್ಲ, ಸುಮ್ಕಿರಜ್ಜಿ. ನನ್ನ ಬಗ್ಗೆ ಆಗ್ದಲೇ ಇರೋರು ನಿಮ್ ಮುಂದೆ, ನಿನ್ಗೂ ತಾತ ಮುಂದೆ ಎಲ್ಲ ಬೇಕು ಬೇಕು ಅಂತ ಚಾಡಿ ಹೇಳ್ತಾರ ಕಣಜಿ ಆಟೆಯೋ. ನನ್ನ ಮೇಲೆ ಜಾಸ್ತಿ ಹೊಟ್ಟೆ ಕಿಚ್ಕಣಜಿ ಎಲ್ಲಾರ್ಗು. ನೀನ್ ತಲೆ ಕೆಡಿಸ್ಕೋಬೇಡ, ಸುಮ್ಕಿರಜ್ಜಿ. ನಾನು ಆರಾಮಾಗಿ ಬರ್ತೀನಿ ಕಣಜಿ. ಮೇಷ್ಟ್ರು ಹೆಂಗ್ ಹೇಳ್ತಾರೋ ಹಂಗ್ ಮಾತು ಕೇಳ್ಕೊಂಡು ಹೋಗ್ತೀನಿ ಕಣಜಿ. ಮೇಷ್ಟ್ರು ಹಿಂದೆನೆ ಇರ್ತೀನಿ ಕಣಜಿ, ನಾನು ಎಲ್ಲೂ ಹೋಗಲ್ ಕಣಜಿ. ಕೆರೆನೋ ನೀರೋ ಕಟ್ಟೆನೋ ಇಲ್ಲ ಒಳೆನೋ ಏನಾರು ಕಾಣಿಸ್ತು ಅಂದ್ರೆ ನಾನು ಹಿಂದೆನೆ ಉಳ್ಕೊಂಡ್ಬಿಡ್ತೀನಿ ಕಣಜಿ. ನಾನು ಎಲ್ಲೂ ಹೋಗಲ್ ಕಣಜಿ ಮೇಷ್ಟ್ರು ಹೇಳೋವರೆಗೂ, ಸರಿ ಏನಜ್ಜಿ? ಸರಿ ಕಡ್ಲ ಪಾಪ, ಆಯ್ತು ಪಾಪ. ಮತ್ತೆ ತಿನ್ನೋದೆಲ್ಲ ಮರಿಬೇಡ ಮತ್ತೆ. ಎಲ್ಲದನ್ನು ಹಂಗೆ ಬಿಟ್ಟು ವಾಪಸ್ ಬಂದಿದ್ಯಾ, ಎಲ್ಲ ತಿನ್ಕೊಂಡು ಖಾಲಿ ಮಾಡ್ಕೊಂಡೆ ಬರ್ಬೇಕು ಹೆಂಗ? ಅಲ್ಕಡೆ ನೀನು ಬುದ್ಧಿ ಇಲ್ವೇನೆ ನಿನಗೆ? ಮೇಷ್ಟು ಟೈಮ್ ಸರಿಯಾಗಿ ಊಟ ಎಲ್ಲ ಕೊಡಿಸ್ತೀವಿ, ಊಟ ಎಲ್ಲ ಮಾಡಿಸ್ತೀವಿ ಹೊಟ್ಟೆ ತುಂಬಾ ಮಕ್ಳುಗಳಿಗೆ ಅಂತ ಹೇಳಿದಾರ್ತಾನೆ. ತಿರ್ಗಾ ಅವನಿಗೆ ಚಕ್ಲಿ ಅಂತೆ, ನಿಪ್ಪಟ್ಟು ಅಂತೆ, ಆ ಚಿಪ್ಸ್ ಅಂತೆ, ಖಾರ ಅಂತೆ. ಅಲ್ಕಡೆ ಆ ಎಣ್ಣೆಲಿ ಕರೆದಿರೋದೆಲ್ಲ ಹಾಕೊಟ್ಟು ಆ ಹುಡುಗ ವಾಂತಿ ಗಿಂತಿ ಮಾಡ್ಕೊಂಡ್ರೆ ಬಸ್ಸಲ್ಲಿ ನೀನು ಗೊತ್ತಾಗಲ್ವೇನೆ? ಸ್ಟೂರಿಗೆ ಹೋಗ್ತಿದಾರ ಅಂದ್ಮೇಲೆ ಅಲ್ಲೆಲ್ಲ ಅಲ್ಲಿ ದೇವಸ್ಥಾನಗಳು, ಜಾಗಗಳು ಎಲ್ಲ ನೋಡ್ಕೊಂಡ್ ಬರೋದಕ್ಕೆ ಹೋಗ್ತಿರೋದು. ಅವನಿಗೆ ತಿನ್ನೋದಕ್ಕೆಲ್ಲ ಕಳಿಸ್ತಿರೋದು. ಅಯ್ಯ ಏನಾಗಿದೆಯಾ ಏನಮ್ಮ? ಹೊಟ್ಟೆ ಗಿಟ್ಟೆ ಕೆಟ್ಟು ಏನಾರು ವಾಂತಿ ಬರಂಗ ಆಗೋದು ಹುಡುಗಂಗೆ, ಅವೆಲ್ಲ ಆದ್ರೆ ಇನ್ನು ತಿರ್ಗಾ ಮೇಷ್ಟ್ರುಗಳಿಗೆಲ್ಲ ಅಯ್ಯ ಅನ್ಸೋದಕ್ಕ ನಿನಗೆ ಗೊತ್ತಾಗಲ್ವೇನೆ ನಿನಗೆ? ಯೋ ಅದೇನ್ ಜಾಸ್ತಿ ಏನ್ ಹಾಕೊಟ್ ಕಳಿಸಿಲ್ಲ, ಏನ್ ಸುಮ್ಕಿರು ನೀನ್. ಅದ್ಯಾಕೆ ಹಿಂಗಾಡ್ತಿ? ಅದೇನಾಗುತ್ತೆ ಅವನಿಗೆ ತಿಂದು ರೂಢಿ ಐತೆ. ಸ್ಟೋರಿಗೆ ಹೋದಾಗ ಬೇಜಾರಾಗುತ್ತೆ ಬಸ್ನಲ್ಲಿ ಕುಂತಿರ್ಬೇಕಾದ್ರೆ. ಅವ್ನ್ ಒಬ್ನೇ ತಿನ್ನಲ್ಲ, ಚಂದು ಅಂತೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಕೂತ್ಕೊಂಡು ತಿನ್ಕೊಂಡು ಹೋಗ್ತಾರೆ, ಸುಮ್ಕಿರು ಬೇಜಾರ್ ಕಳಿಯಕ್ಕೆ. ನನಗೂ ಆಸೆ ಇರಲ್ವಾ ಏನಾರ ಮಾಡ್ಕೊಟ್ ಕಳಿಸ್ಬೇಕಂತ? ನೀನ್ ಅದ್ಯಾಕೆ ಹಿಂಗಾಡ್ತಿದ್ಯಾ? ಲೋ ಸುನಿಲ, ಇನ್ನು ಏನ್ಲ ಮಾಡ್ತಿದ್ಯಾ? ಒತ್ತಾಯ್ಕೊಂಡು ಬಾರಲ್ಲ ಹೋಗೋಣ. ಎಷ್ಟೊತ್ತಲ್ಲ ನೀನ್ ಕಾಯ್ಕೊಂಡು ನಿನ್ ಕಡದಲ್ಲಿ? ಲೋ ಬಸ್ ಬಂದ್ ಆಯ್ತು ಕಡಲು ಅಲೆ. ಮತ್ತೆ ನೋಡಿದೆ, ಬೇಗ ಬಾ ಹೋಗೋಣ. ನಾನು ಅವಾಗ ಬರ್ತೀಯ ಇವಾಗ ಬರ್ತೀಯ ಅಂತ ನಾವು ಕಾದು ಅವ್ನ್ ಪ್ರವೀಣ ಕಳಿಸ್ತಕಲ್ಲ ಅತ್ಲಗಿ, ಲಾಸ್ಟಿಗೆ ಅತ್ಲಗಿ. ನೋಡಿದೆ, ಕಿಟಕಿ ಪಕ್ಕದಲ್ಲಿ ಸೀಟ್ ಸಿಗಲ್ಲ, ಬೇಗ ಬೇಕು ಸೀಟು ಅಂದ್ರೆ ಬೇಗ ಬಂದ್ಬಿಡು. ಬಸ್ ಬಂದು ಏಟೊತ್ತಾಯ್ತು. ಅವ್ನ್ ಪ್ರವೀಣ ಹೇಳಿ ಕಳಿಸ್ತಾ ಸೀಟ್ ಇಟ್ಕೊಂಡಿರ್ತೀನಿ ಬೇಗ. ನಾನು ನೀನು ಸುನಿಲ 3 ಜನ ಒಂದೇ ಸೀಟಲ್ಲಿ ಕೂತ್ಕೊಳ್ಳೋಣ. 3 ಸೀಟಲ್ಲಿ ಇರೋದು ಈ ಸೀಟ್ ಇಟ್ಕೊಂಡಿರ್ತೀನಿ, ಬೇಗ ಹೋಗಿ ಬರ್ರಿ ಅಂತ ಹೇಳಿ ಕಳ್ಸಿದಾನೆ. ಬಾರಲೋ, ಇನ್ನು ಏನ್ ಮಾಡ್ತಿದ್ಯಾ? ಈಗ ಬರ್ತೀಯಾ ಬಿಟ್ಟೋಗ? ನಾನು ಹೌದಲ್ಲ ಚಂದು, ಅಲ್ಲ ಬಸ್ ಬಂದ್ ಆಯ್ತು ಅನ್ನು. ನಮ್ಮ ಮನೆಯವ್ರಿಗೆ ಬಡ್ಕಂಡೆ ಕಳ್ಳ. ಬೇಗ ಬರ್ರಿ ಲಗೇಜ್ ಎಲ್ಲ ಎತ್ಕೊಂಡು ಹೋಗೋಣ, ಬೇಗ ಬರ್ರಿ ಅಂದ್ರೆ ನಮ್ಮ ಅಜ್ಜಿ ತಾತ ನನ್ ಮಾತೇ ಕೇಳ್ತಿಲ್ಲ ಕಳ್ಳ ಚಂದು. ಏನ್ ಬಿಟ್ಟೋಗಲ್ಲ ಕಣ, ಸುಮ್ಕಿರು ಅಂತ ನೋಡಲಿ. ಈಗ ಸೀಟ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋಣ? ಪ್ರವೀಣಂಗೆ ಹೇಳಿ ಬಂದಿದೆ ತಾನೇ ಸೀಟ್ ಇಟ್ಕೊಳ್ಳೋದಕ್ಕೆ. ಮತ್ತೆ
ಕೂತ್ಕೊಳ್ಳಲು ಸುನಿಲ ಹಿಂಗಡೆ ಸೀಟು ಪೂರ ಹ್ಮ್ ನಾವ್ 3 ಜನ ಕೂತ್ಕೊಳ್ಳೋಣ. 3 ಜನ ಕೂತ್ಕೊಳ್ಳೋ ಸೀಟ್ ಇರುತ್ತೆ ನೋಡು, ಆ ಸೀಟ್ ಇಟ್ಕೊಂಡಿದ್ದಾನೆ ಪ್ರವೀಣ ಕುಂತಾನೆ. ಎಲ್ಲ ಅಲ್ಲೆಲ್ಲದರೂ 3 ಜನ ಕೂತ್ಕೊಳ್ಳೋ ಜಾಗ ಇಟ್ಕೊಂಡು ಕುಂತಾನೆ. ನೀನೇನ್ ತಲೆ ಕೆಡಿಸ್ಕೊಬೇಡ, ಬಾ ರಪ್ಪನ ಹೋಗೋಣ. ನೀನು ಹುಡ್ಕೊಂಬರ ಬರಬೇಕಣಪ್ಪ ಮಂತವ. ನೀನ್ ದಿನಾಲು ಇದೇ ಗೋಳ ಇಟ್ಕೊಂಡ. ಸ್ಕೂಲಿಗೆ ಹೋಗ್ಬೇಕಾದ್ರೂ ನೀನ್ ಹುಡ್ಕೊಂಬರ್ಬೇಕು, ಸ್ಕೂಲಿಗೆ ಹೋಗ್ಬೇಕಾದ್ರೂ ತಡವಾಗೆ ಬರ್ತೀಯ. ನಿನ್ ಜೊತೆ ಬಂದು ನಾನು ಮೇಷ್ಟ್ರ ಬಯಸ್ಕೊಡ್ತೀನಿ. ಇಲ್ಲೂನು ಇವತ್ತು ತಡವಾಗಿ ಬರ್ತಿದ್ಯಾ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಂದಿಟ್ಟು ಬೇಗ ಹೊಟ್ಟು ಬರಕಾಗಲ್ವಲ್ಲ, ನಿನಗೆ ಬುದ್ಧಿ ಇಲ್ವಲ್ಲ. ಹೋಗಪ್ಪ ಅತ್ಲಾಗಿ, ನಿನ್ ಯಾವಾಗ್ಲೂ ಇದೇ ಗೋಳ ಆಯ್ತು ಅತ್ಲಾಗಿ. ಲೋ ಚಂದ, ಲೇಟ್ ಆಗೋದ್ರು ಲೇಟೆಸ್ಟ್ ಆಗಿ ಹೋಗ್ಬೇಕಂತ ತಡಿಲ, ಅದ್ಯಾಕೆ ಹಿಂಗಾಡ್ತೀಯ ಚಂದ? ಇನ್ನೊಂದ್ ವಿಷಯ ಏನ್ ಗೊತ್ತೇನಲ್ಲ, ಮತ್ತೆ ನೀನ್ ತಿನ್ನೋದಕ್ಕೇನು ತಗೊಂಡಿಲ್ವಾ? ಇಲ್ಲ ಕಣಲು, ಏನು ತಗೊಂಡಿಲ್ಲ. ಅಮ್ಮಯ್ಯ ಪಾಪ ಹುಷಾರಿಲ್ಲ, ಕಳಿಸ್ತಿರೋದೇ ಹೆಚ್ಚು ಅಂತದ್ರಲ್ಲಿ ಅಮ್ಮಂಗೂ ಯಾಕೋ ಹುಷಾರಿರಲಿಲ್ಲ. ನಾನ್ ಅತ್ಲಾಗ ಸುಮ್ನ ಅದೇ ಅತ್ಲಾಗ ನಮ್ಮ ಅಮ್ಮಂಗೆ ಏನ್ ಮಾಡ್ಕೊಡ್ಬೇಡ ಸುಮ್ನಿರಮ್ಮ ಅಂತ ಹೇಳ್ದೆ. ಇರ್ಲಿ ಬಿಡಲು ಚಂದ, ತಲೆ ಕೆಡಿಸ್ಕೊಬೇಡ ಬಿಡು. ನಮ್ಮ ಅಜ್ಜಿ ಮಾಡ್ಕೊಟ್ ಕಳ್ಸೈತೆ ಚಕ್ಲಿ, ನಿಪ್ಪಟ್ಟು, ಚಿಪ್ಸು, ಖಾರ ಎಲ್ಲ. ಅದ್ರಲ್ಲೇನೆ ನಾನು ನೀನು ಪ್ರವೀಣ 3 ಜನನು ಶೇರ್ ಮಾಡ್ಕೊಂಡು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ತಿನ್ಕೊಂಡು ಹೋಗ್ ಅನ್ಕೊಂಡ್ ಬಿಡಲು ಚಂದ. ತಲೆ ಕೆಡಿಸ್ಕೊಬೇಡ, ನೀನ್ ನನ್ ಗೆಳೆ ಹಾಕಣ. ನಿನಗ್ ಬಿಟ್ಟು ನಾನು ಏನಾದ್ರು ತಿಂದಿನಲ್ಲ ಚಂದ, ಬೇಜಾರ್ ಮಾಡ್ಕೊಬೇಡ ಕಂಡ್ಬಿಡು. ಮತ್ತೆ ನಡಿ ಹೋಗೋಣ ಚಂದ. ನಿನ್ಗೊಂದು ರಿಕ್ವೆಸ್ಟ್ ಕಣಲ್ಲ ಚಂದ. ಏನ್ ಹೇಳಪ್ಪ? ಲೋ ಸುನಿಲ, ನೀನ್ ದಮ್ಮಯ್ಯ ಅಂತ ತಿನ್ಕಡಲ್ಲ. ಅದ್ ಏನ್ ಮಾತಾಡದಿದ್ರು ಬಸ್ಸಲ್ಲಿ ಹೋಗ್ತೀವಿ ನೋಡು, ಅವಾಗ ಎಷ್ಟಾದ್ರೂ ಮಾತಾಡ್ಕೊಳ್ಳಂತೆ. ಬಾರಲ್ಲ ಮೊದ್ಲು ಹೋಗನ್ ಕಣ, ಬಾರಲ್ಲ. ಬಿಟ್ಟು ಹೋಗ್ಬಿಟ್ರೆ ಮೇಷ್ಟು ಬೈತಾರ ಕಣ. ಬಾರಲು ಇವ್ನು ಯಾವಲ್ಲಿ ಇವನು, ಹೋಗಪ್ಪ ಅತ್ಲಗಿ. ಏನಿಲ್ಲ ಕಣಲ್ಲ ಚಂದು. ಮತ್ತೆ ಏನ್ ಗೊತ್ತಾ, ನನಗೆ ಕಿಟಕಿ ಪಕ್ಕ ಸೀಟ್ ಕೊಡಿಸ್ತೀಯ ತಾನೆ? ನೀನು ಮಧ್ಯದಲ್ಲಿ ಕೂತ್ಕ, ಪ್ರವೀಣಂಗ್ ಈ ಕಡೆ ಕೂರ್ಸನ, ನಾನು ಕಿಟಕಿ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ ಕಣಲ್ಲ ಚಂದು. ಪ್ಲೀಸ್ ಕಣಲ್ಲ. ಅಪ್ಪ ನೀನ್ ಎಲ್ಲಾರ ಕೂತ್ಕೊಳ್ಳುವಂತೆ, ಬಾರಲ್ಲ ಮೊದ್ಲು. ಅಜ್ಜಿ ಬಾರಜ್ಜಿ, ಕರ್ಕೊಂಬರಜ್ಜಿ ಹೋಗೋಣ. ಪಾಪ ನಡಿಯಪ್ಪ ಹೋಗ ನಡಿ. ಅಲ್ಲ ಬಸ್ ಬಂದೈತೆ, ಎಲ್ಲ ಊರ್ ಹುಡುಗರೆಲ್ಲ ಅಲ್ಲಿ ಹೋಗಿ ನಿಂತಾರೆ. ನಡ್ರಿ ಹೋಗ ನಡ್ರಿ ಅತ್ತೆ, ನಡ್ರಿ ಲಗೇಜ್ ಎಲ್ಲ ತಗೊಂಡು ಹೋಗೋಣ. ತಗೊಂಬರ್ರಿ ಇಲ್ಲಿ ಬ್ಯಾಗು ಎಲ್ಲ ಹಾಕೊಂಡೇನತ್ತೆ. ಅವನಿಗೆ ಬಟ್ಟೆ ಎಲ್ಲ ಹಾಕಿದಿರಾ? ನಮ್ಮಮ್ಮ ಇವಾಗ ಬಂದೈತೆ. ಅಮ್ಮ ಎಲ್ಲೋಗಿದ್ದಮ್ಮ ನೀನು ಈಟೊತ್ತು? ಬೇಗ ರಪ್ಪನ್ ಬರೋದಲ್ವೇನಮ್ಮ ನೀನು? ಅಲ್ಕಣ ತಾಯಿ, ಎಲ್ಲೋಗಿದ್ದಮ್ಮ ನೀನು? ನಾನಿನ್ ಎಲ್ಲೋಗಣತೆ. ಆಗ್ಲೇ ಪಾಪಗೋಸ್ಕರ ಚಕ್ಲಿ ಅದೇನೇನೇನು ಖಾರ ಅವೆಲ್ಲ ಮಾಡ್ತಿದ್ರಲ್ಲ, ಅದನ್ನ ಒಂದ್ ಬಾಕ್ಸ್ ಅಲ್ಲಿ ಹಾಕೊಡೋಣಂತ. ಆ ಬಾಕ್ಸ್ ಇತ್ತು, ಚೆನ್ನಾಗಿತ್ತು ನಂದು, ಸ್ಟೆಪ್ ಅಂಡ್ ಸ್ಟೆಪ್ ಬಾಕ್ಸು. ಅದೇನಾಯ್ತು, ಅಲ್ಲಿ ಪಕ್ಕದಲ್ಲಿ ಆ ಲಕ್ಷ್ಮಕ್ಕ ಮನೆ ಕೊಟ್ಟಿದ್ದೆ ಒಂದಿಟ್ಟು, ಅವತ್ತು ಇಸ್ಕೊಂಡು ಹೋಗಿದ್ರು. ಅದನ್ನ ಇಸ್ಕೊಂಬರೋಣಂತ ಹೋಗಿದ್ದೆ. ಆ ಲಕ್ಷ್ಮಕ್ಕನೇ ಇಲ್ಲ, ಅದ್ರಲ್ಲಿ ಹಾಕೊಡೋಣಂದ್ರೆ. ಇನ್ನೇನ್ ಮಾಡಕ್ಕಾಗುತ್ತೆ ನಡ್ರಿ. ಯಂತ್ರದಲ್ಲಿ ಹಾಕೊಟ್ಟಿದ್ದೀನಿ ಅವನಿಗೆ. ಬೇಡ ಕಣ್ ಬಾರಮ್ಮ, ಎಲ್ಲ ಒಂದ್ ಇದ್ರಲ್ಲಿ ಹಾಕೊಟ್ಟಿದ್ದೀನಿ, ಎಲ್ಲ ಕರೆಕ್ಟ್ ಆಗಿ ಹಾಕಿದೀನಿ. ಏನ್ ತೊಂದ್ರೆ ಏನಾಗಲ್ಲ, ಆರಾಮಾಗಿ ತಿನ್ಕೊಡ್ತಾನ ಅವನು. ಬಾ ಹೋಗನ್ ಬರ್ರಿ, ಬರಜ ಹೋಗಣ. ಅಮ್ಮ ಎಲ್ಲ ಸರಿ ಕಣಮ್ಮ. ಅಪ್ಪಯ್ಯ ಇಲ್ಲಮ್ಮ, ಅಪ್ಪಯ್ಯ ಕಾಣಿಸ್ತಾನೆ ಇಲ್ಲ. ಈಟೊತ್ತಾದ್ರು ಬರ್ಲೇ ಇಲ್ವಲ್ಲಮ್ಮ. ನಾನು ಸ್ಟೋರಿಗೆ ಹೋದಾದ್ಮೇಲೆ ಬರುತ್ತೆ ಅಪ್ಪಯ್ಯ. ಬರ್ತಾರ ಕಣ್, ನಡಿಲ ಪಾಪ. ಅಲ್ಲೇ ಗೊತ್ತಿರತ್ ನಿಮ್ಮ ಅಪ್ಪ ಹಿಂಗೆ ಅಲ್ಲೆಲ್ಲಾರ ಬರ್ಬೋದು ಸಾಮಾನಿಗೆ. ನಡ್ರಿ ಹೋಗ ನಡ್ರಿ, ನಾವ್ ಹೋಗಿರೋಣ. ಏನ್ರಪ್ಪ ಮಕ್ಳ, ಎಲ್ಲಾರು ಬಂದಿದಾರೇನಪ್ಪ? ಎಲ್ಲಾರು ಬಂದ್ರ? ಇನ್ನು ಯಾರ ಬರೋರು ಬಾಕಿ ಇದಾರೆ ನೋಡ್ರಪ್ಪ. ಎಲ್ಲಾರು ಬಸ್ ಹತ್ತಿ ಇನ್ನು ನಿನ್ಕಂಡ್ ಏನ್ ಮಾಡ್ತಿದ್ದೀರಾ? ಬೇಗ ಹತ್ತಿ. ಲಗೇಜ್ಗಳೆಲ್ಲ ತಗೊಂಡಿದ್ದೀರಾ? ನೀರಿನ ಬಾಟಲ್ ತಗೊಂಡಿದ್ದೀರಾ? ಏನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ನೆನಪು ಮಾಡ್ಕೊಳ್ಳಿ ಮಕ್ಳ. ಏನಪ್ಪ ಸುನಿಲ್ ಕುಮಾರ, ಅದ್ಯಾಕೆ ಹಿಂದ್ಗಡೆ ನಿಂತಿದ್ಯಾ? ಬಸ್ ಹತ್ತಲ್ವೇನೋ? ಬಾ ಬೇಗ ಬಸ್ ಹತ್ ಬಾರಪ್ಪ. ಎಲ್ಲ ನಿನ್ ಫ್ರೆಂಡ್ಸ್ಗಳೆಲ್ಲ ಬಂದಿದಾರ? ಯಾರು ಮಿಸ್ ಆಗಿದ್ರೆ ಹೋಗಪ್ಪ, ಕರ್ಕೊಂಬ ಬೇಗ. ಟೈಮ್ ಆಯ್ತು, ಅಲ್ಲೇ ಹೊರ್ಟು ಬಿಡೋಣ. ಏನಜ್ಜಿ ಗೌರಜ್ಜಿ, ಮೊಮ್ಮಗುಂಗೆ ಬಸ್ ಹತ್ಸೋಗೋದು ಬಂದ್ರೇನಜ್ಜಿ? ಹೂ ಕಣ್ರಿ ಮೇಷ್ಟ, ಇನ್ನೇನು ಮಾಡೋಣ. ನಮ್ಮ ಹುಡುಗ ಒಂದೇ ಸಂಖ್ಯೆ ಆಟ ಮಾಡ್ಕೊಂಡು ನಿನ್ಕೊಂಡ್ಬಿಟ್ಟ. ಅಜ್ಜಿ ನಾನು ಸ್ಟೋರಿಗೆ ಹೋಗ್ತೀನಿ ಕಣಜ್ಜಿ, ಕಳ್ಸ್ ಬರ್ರಿ ಅಂತ ಆಟ ಮಾಡ್ಕೊಂಡು ನಿನ್ಕೊಂಡ್ಬಿಟ್ಟ. ನಮಗೂ ಯಾಕ ಮನ್ಸಿರಿಲ್ಲ ಕಣ್ರಿ ಮೇಷ್ಟೆ. ಈ ನನ್ನ ಮಗ ಒಂದ್ರಿಟ್ಟು ತರಲೆ, ನನ್ನ ಮಗ ಮನ್ಸಿಗೆ ಸಮಾಧಾನ ನೀರಲ್ಲ ಕಣ್ರಿ ಮೇಷ್ಟೆ. ಆದ್ರೂ ಏನ್ ಮಾಡ್ತೀರಾ, ಈಗ ಎಲ್ಲಾ ಮಕ್ಳು ಹೋಗ್ತಿದಾರಂದ್ರೆ ಅವ್ರ ಫ್ರೆಂಡ್ಸ್ಗಳು, ಇವ್ನು ಒಬ್ನೇ ಉಳ್ಕೊಡಲ್ಲ. ಅದಕ್ಕತ್ಲಾಗಿ ಹೋಗ್ ಬರ್ಲಿ, ನಿಮ್ ಮೇಲೆ ನಂಬಿಕೆಯಿಂದ ಕಳ್ಸ್ಕೊಡ್ತಿದೀವಿ ಕಣ್ರಿ ಮೇಷ್ಟೆ. ಮೇಷ್ಟೆ, ಮಕ್ಳುಗಳಿಗೆ ಬಹಳ ಚೆನ್ನಾಗಿ ಜೋಪಾನ ಕರ್ಕೊಂಡೋಗಿ ಜೋಪಾನಾಗಿ ಬರ್ರಿ ಮೇಷ್ಟೆ. ಯಾಕ್ ಬೇಕು ಹಿಂಗ ಹೇಳ್ತಿದ್ದೀನಂತ ಬೇಜಾರ್ ಮಾಡ್ಕೊಬೇಡ್ರಿ ಕಣ್ರಿ ಮೇಷ್ಟೆ. ಏನ್ ಮಾಡ್ತಿರೋ, ನಮ್ಗೂ ಒಂದಿಟ್ಟು ಭಯ ಇರುತ್ತಲ್ಲ, ಹಂಗಾಗಿ ಹೇಳ್ತಿದ್ದೀನಿ ಆಟೆ ಮೇಷ್ಟೆ. ನೀವೇನು ತಪ್ಪು ತಿಳ್ಕೊಬೇಡ್ರಿ ಮತ್ತೆ. ಅಯ್ಯೋ ಗೌರಜ್ಜಿ, ನೀವು ಭಯ ಬೀಳ್ಬೇಡಿ. ನಾವು 3-4 ಜನ ಮೇಷ್ಟ್ರುಗಳೆಲ್ಲ ಹೋಗ್ತಿದೀವಿ, ಲೇಡೀಸ್ ಟೀಚರ್ಗಳು ಕೂಡ ಬರ್ತಿದ್ದಾರೆ. ಅದರಲ್ಲಿ ಭಯ ಪಡೋ ಅವಶ್ಯಕತೆನೇ ಇಲ್ಲ. ನಮ್ಗೆ ನಮ್ಮ ಸ್ವಂತ ಮಕ್ಳಿಗಿಂತ ನಮ್ಗೆ ಶಾಲಾ ಮಕ್ಳುಗಳ ಮೇಲೆ ತುಂಬಾ ಪ್ರೀತಿ, ತುಂಬಾ ಅಭಿಮಾನ. ನಮ್ಗೆ ಬಹಳ ಇದಿದೆ ಅವ್ರ ಮೇಲೆ, ಜವಾಬ್ದಾರಿ ಇದೆ. ಅವ್ರಿಗೆ ಕರ್ಕೊಂಡು ಹೋಗ್ತಿದೀವಂದ್ರೆ ನಿಮ್ದು 10 ಪಟ್ಟು ಭಯ ನಮಗಿರುತ್ತೆ ಗೊತ್ತಾ. ಹಂಗಾಗಿ ಮಕ್ಳುಗಳ ಮೇಲೆ ನಾವು ಪೂರಾ ಗಮನ ಇಟ್ಟಿರ್ತೀವಿ. ಅವರಿಗೆ ಯಾವ ಪ್ಲೇಸ್ ತೋರಿಸ್ಬೇಕಂದ್ರೂ ಅವರಿಗೆ
ಶಿಸ್ತಿನಿಂದಾನೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಜೊತೆನೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಜೊತೆನೆ ವಾಪಸ್ ಕರ್ಕೊಂಡ್ ಬರ್ತೀವಿ. ಎಲ್ಲೂ ಅವರಿಗೆ ಆಟ ಆಡೋದಕ್ಕಾಗ್ಲಿ, ಎಲ್ಲಿ ಬೇಕಲ್ಲಿ ಓಡಾಡೋದಕ್ಕಾಗ್ಲಿ, ರಸ್ತೆ ದಾಟುವಾಗ್ಲೇ ಆಗ್ಲಿ ಎಲ್ಲೂ ಕಳ್ಸಲ್ಲ. ನೀವು ಭಯ ಬೀಳ್ಬೇಡಿ, ಆರಾಮಾಗಿರಿ ಆಯ್ತಾ. ನಮ್ಮ ಮಕ್ಳಿಗಿಂತ ಹೆಚ್ಚಾಗಿ ಅವರಿಗೆ ಜವಾಬ್ದಾರಿಯಿಂದ, ಜೋಪಾನದಿಂದ, ಪ್ರೀತಿಯಿಂದ ಕರ್ಕೊಂಡೋಗಿ ಕರ್ಕೊಂಬರ್ತೀವಿ. ಸರಿ ಏನಜ್ಜಿ, ನೀವು ಆರಾಮಾಗಿರ್ಬೇಕು ನೀವು, ಸರಿನಾ? ಸರಿ ಮೇಷ್ಟ್ರೆ ಆಯ್ತು. ಅಲ್ಲ ಈ ವರ್ಷನೇ ಎಲ್ಲ ಹೋದ ವರ್ಷನೂ ಕಳಿಸ್ಕೊಟ್ಟಿದೀವಿ, ಆದ್ರೂ ಮನ್ಸಿಗೆ ಒಂದ್ ಸ್ವಲ್ಪ ಭಯ ಇರುತ್ತಲ್ರಿ ಮೇಷ್ಟ್ರೆ, ಅದು ಕೇಳಿದ್ದು. ನಿಮ್ ಮೇಲೆ ನಮ್ಗೆ ನಂಬಿಕೆ ಇದೆ ಕಡೆ ಹೇಳ್ರಿ ಮೇಷ್ಟ್ರೆ. ಎಲ್ಲಾ ಮಕ್ಳು ಬಂದಿರ್ಬೇಕನ್ಸುತ್ತೆ, ಇನ್ನೇನು ತಡ ಆಗುತ್ತೇನ್ರಿ ಮೇಷ್ಟ್ರೆ? ಹಂಗೆ ಹೋಗ್ಬೇಕಾದ್ರೆ ಹಂಗೆ ಹೋಗ್ಬೇಡ್ರಿ ಕಣ್ರಿ ಮೇಷ್ಟ್ರೆ. ಎಲ್ಲಾ ಮಕ್ಳೆಲ್ಲ ಅತ್ತಾದ್ಮೇಲೆ ಇನ್ನೇನು ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಅಮ್ಮಯ್ಯನ ದೇವಸ್ಥಾನ ಹತ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಕರ್ಪೂರ ಹಚ್ಚಿ ಆಮೇಕಿಂದ ಹೋಗ್ರಿ ಮೇಷ್ಟ್ರೆ. ಹಂಗೆ ಹೋಗ್ಬೇಡ್ರಿ, ಮತ್ತೆ ಮರ್ತ್ಗಿರ್ತೀರಾ. ಇಲ್ಲ ಗೌರಜ್ಜಿ, ಇಲ್ಲ, ನೀವೇನ್ ಹೇಳ್ತಿರೋ ಹಂಗೆ ನಿಮ್ ಮಾತು ಕೇಳ್ಕೊಂಡೆ ಹಂಗೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡೆ ಹೋಗ್ತೀವಿ. ಆರಾಮಾಗಿರಿ ನೀವು, ಸರಿನಾ? ಇನ್ನು ಟೀಚರ್ಸ್ಗಳು ಬಂದಿಲ್ಲ, ಇನ್ನು ಒಂದಿಬ್ರು ಟೀಚರ್ಸ್ಗಳು ಬರಬೇಕು. ಇನ್ನು ಮಕ್ಳುಗಳು ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಬಂದಿಲ್ಲ ಅವೆಲ್ಲ ಲೀಸ್ಟ್ ನೋಡ್ಕೋಬೇಕು ನಾವು. ಎಲ್ಲ ನೋಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಅಟೆಂಡೆನ್ಸ್ ಎಲ್ಲ ಕೂಗಿ ಎಲ್ಲ ಮಕ್ಳುಗಳು ಬಂದಿದ್ದಾರೆ ಅಂತ ಕನ್ಫರ್ಮ್ ಆದ್ಮೇಲೆ ನಾವು ಹೋಗೋದು. ಅಲ್ಲಿವರೆಗೂ ಹೋಗಲ್ಲ. ನೀವು ಆರಾಮಾಗಿರಿ, ಇನ್ನು ಟೈಮ್ ಇದೆ ಹೋಗೋದಕ್ಕೆ, ಸರಿನಾ? ಇಲ್ಲೇ ನಿಂತಿರಿ, ಇನ್ನು ಮಕ್ಳುಗಳೆಲ್ಲ ಬರಬೇಕು. ಆಮೇಕಿಂದ ಲಾಸ್ಟಿಗೆ ಹೋಗಿರಂತೆ. ಲೋ ಚಂದು, ಎತ್ಲಾಗ ಹೋದ್ನಲ್ಲ ನೀವು ಪ್ರವೀಣ ಕಾಣಿಸ್ತಾನೆ ಇಲ್ಲ. ಎಲ್ಲೋ ಬಿಟ್ಕಿಟ್ಟು ಸೀಟ್ ಗಿಟ್ ಬಿಟ್ಕಿಟ್ಟು ಎತ್ಲಾಗಾರ ವರ್ಲ್ಡ್ ಗಿಲ್ತಾ ಏನ್ಲ ಇವನು ಮಂತಾವೇನಾದ್ರು. ಲೋ ಮೇಷ್ಟ್ರು ಬೇರೆ ಅಲ್ಲೇ ನಿಂತಾರೆ, ಇಲ್ಲಾಂದ್ರೆ ರಪ್ಪನ ಬಸ್ ಒಳಗೆ ಹೋಗ್ಬಿಟ್ಟು ಹತ್ಬಿಟ್ಟು ರಪ್ಪನ ಹೋಗ್ಬಿಟ್ಟು ಸೀಟ್ ಇಟ್ಕೊಂಡ್ ಬಂದ್ಬಿಡ್ತಿದ್ದ ಕಳ್ಳ. ಏನ ಮಾಡದ್ ಇವಾಗ? ಈ ನನ್ನ ಮಗನ್ ಪ್ರವೀಣ ನೆಚ್ಕೊಂಡ್ಬಿಟ್ಟು ಎಂತ ಕೆಲಸ ಆಗೋಯ್ತು? ಒಳಗಡೆ ಕಿದಾನ ಇಲ್ವಲ್ಲ ಅವನು? ಇಲ್ಲ ಕಣದು, ಅವನಿಗೆ ಮೊದ್ಲೇ ಹೇಳಿದ್ದೆ ಕಣ, ಸುಮ್ನಿರ್ಲ. ಎಲ್ಲೂ ಹೋಗ್ಬೇಡ, ನಾವು ಬರೋವರೆಗೂ ಸೀಟ್ ಇಟ್ಕೊಂಡು ಅಲ್ಲೇ ಕುಂತಿರು ಅಂತ ಹೇಳಿದೀನಿ. ಸುಮ್ಕಿರು, ನೀನ್ ಅದೇ ಯಾಕೆ ಹಿಂಗಾಡ್ತೀಯ? ನಿನ್ನಿಂದಾನೇ ಎಲ್ಲ ಆಗಿದ್ದು. ನೀನ್ ಬೇಗ ಬಂದಿದ್ರೆ ಎಲ್ಲ ಲಗೇಜ್ ಬ್ಯಾಗ್ ಎಲ್ಲ ತಗೊಂಡು ಹೋಗ್ಬಿಟ್ಟು ಸೀಟ್ ಮೇಲೆ ಇಟ್ಟು ಬಂದ್ಬಿಡ್ಬೋದಿತ್ತ. ನಮ್ದು ಸೀಟ್ ನಾ ಬಿಟ್ಟಿದೀವ ಅಂತ ಹೇಳ್ಬೋದಿತ್ತು. ನೀನ್ ಇದೆಯಲ್ಲ, ನಿನ್ನಿಂದ ನೀವೆಲ್ಲ ಆಗಿದ್ದು. ಆಯ್ತು ಬಿಡಲು ಚಂದು, ಅದಕ್ಕೆ ಯಾಕೆ ಹಿಂಗಾಡ್ತಿದ್ಯಾ ಇವಾಗ? ಬೇಜಾರ್ ಮಾಡ್ಕೋಬೇಡ, ಸುಮ್ಕಿರು ಚಂದು. ಆದ್ರೂ ಬಸ್ ಮಾತ್ರ ಸಕ್ಕತ್ತಾಗೈತ್ ಕಣಲ್ಲ, ಸೂಪರ್ ಆಗೈತ್ ಕಣ. ನಮ್ ಸರ್ ಮಾತ್ರ ಒಳ್ಳೆ ಬಸ್ ಹಾರಿಸಿದಾರ ಕಳ್ಳ. ನೋಡಿದೆ ಲೈಟಿಂಗ್ಸ್ ನೋಡು, ಮಸ್ತ್ ಆಗೈತ್ ಕಣಲ್ಲ. ನನ್ಗಂತೂ ಸಖತ್ ಇಷ್ಟ ಆಗೋಯ್ತು. ಬಸ್ ನೋಡಿದ್ರೆ ಯಾವಾಗ ಒಳಗಡೆ ಹೋಗಿ ಕೂತ್ಕೊಳ್ಳೋಣ ಅನಿಸ್ತೈತೆ. ನಿನ್ಗೆ ಚಂದು, ನಿನ್ಗೂ ಹಂಗೆ ಅನಿಸ್ತಿಲ್ವಲ್ಲ? ಕಣಲ್ಲ, ಸಖತ್ತಾಗೈತೆ ಬಸ್ಸು. ನಾನ್ ಆವಾಗ್ಲೇನೆ ನೋಡ್ದೆ, ನೀನೇ ನೋಡಿರಲ್ಲ ಆಟೆಯ.